ಏನು ಮಾಡ್ರಪ್ಪ? ನಿಂದು ಎಲ್ಲರಿಗಿಂತ ಚಂದ ಕಾಣತ್ತೆ. ಏನು ಬರೆಯವ? ಹಿಂದಿನ ಲಾಕ್ ತೆಗಿದಿ ಯಾಕ? ನಮಸ್ಕಾರ ಎಲ್ಲರಿಗೂ. ಟೈಮ್ ಅಂತೂ 8 ಆಗ್ಯದ್ರಿ. ಈಗ ಸಂಜೆಗೆ ಚಪಾತಿ ಹಿಟ್ಟು ನಾದಿಟ್ಟಿದ್ರಿ. ಇದಿಟ್ಟು ಬಟಾಟಿ ಕುದಿಸಿಟ್ಟಿದ. ಬಟಾಟಿ ಸ್ವಲ್ಪನೇ ಕುದಿಸಿದ್ ನಾನು, ಯಾಕಂದ್ರೆ ಒಂದಿಷ್ಟು ಕಡಲೆ ಹಿಟ್ಟನ್ನ ಅದಕ್ಕೆಸಿಂದ ಇದು ಮಾಡತ್ತಿದ್ರೆ ವಡೆ ಮಾಡ್ಬೇಕಂತ ಹೇಳ್ಕೆಸಿಂದ ಅದಕ್ಕೆ ಒಂದು 2-3 ಬಟಾಟಿ ಅಂದ್ರೆ ಈ ತಾಜಿದ್ರ ಬಟಾಟಿ ಇದ್ದಿದ್ದಿಲ್ರಿ, ಅವು ಆಗಿಂದ ಈ ವರ್ಷಿನ ಬಟಾಟಿ ಇದ್ದಿಲ್ಲ. ಅಂದ್ರೆ ಹಿಂಗೆ ಪೂರ್ತಿ ಬಟಾಟಿದ ಹಳಿದಾಗಿರ್ತಾವಲ್ರಿ, ಆ ಥರದ ಬಟಾಟಿ ಇತ್ತಂದ್ರೆ ಮೆತ್ತಗಾಗಿ ಯಾವುದೇ ಥರ ಪರೋಟ ಮಾಡಿದ್ರೆ ಭೀ ಬರ್ತದೆ, ಮತ್ತು ಯಾವ್ದು ಮಾಡಿದ್ರೆ ಭೀನೂ ಸ್ವಲ್ಪ ದೌಡ್ ಮೆತ್ತಗಾಗಿ ಆಗಿಬಿಡ್ತದೆ ಅದು. ಹಂಗಾಗಿ ಕೇಸಿಂದ ಹಳಿ ಬಟಾಟಿ ಹಾಕಿದ್ರೆ ನಾನು. ಹೊಸ ಬಟಾಟಿಗಳಂತೂ ಈ ಥರದ್ದು ಏನೋ ರೆಸಿಪಿ ಮಾಡೋಕ್ಕೆ ಬರೋಂಗಿಲ್ಲ, ಯಾಕಂದರೆ ಎಷ್ಟೇ ಕುದಿಸಿದ್ರೂ ಅದು ಚೆಂದಾಗಿ ಬೇಯಂಗಿಲ್ಲ ಮತ್ತು ಮೆತ್ತಗಾಗಂಗಿಲ್ಲ. ಅದಕ್ಕಾಗಿ ನಾನು ಹಳಿ ಬಟಾಟಿಗೆ ಅದು ಒಂದು 4-5 ಬಟಾಟಿ ತೊಗೊಂಡು ಕೇಸಿಂದ ಮೆತ್ತಗೆ ಕುದಿಸಿಬಿಟ್ಟಿದ್ದೆ. ಒಂದೇ ಉಗಿದಾಗೆ ಏನಿಲ್ಲ ಸುಮ್ಕೂತ್ರ ಒಂದೇ ಉಗಿದಾಗೆ ಕುದಿಸ್ಕೇಸಿಂದ ಇವಾಗ ಅದೆಲ್ಲ ಸಣ್ಣಾಗಿ ಮುಗಿಸ್ಬಿಟ್ಟೀನಿ ರೀ. ಮುಗಿದ ಕೇಸಿಂದ ಒಂದಿಷ್ಟು ಪಲ್ಯ ಪಾಣಿ ಒಳ್ಳೆಗೈತಿ, ಅದಕ್ಕೆ ಬಟಾಟಿ ಕೈಗೆ ಮಿಕ್ಸ್ ಮಾಡೋಕೆ. ಅಂದ್ರೆ ವಡೆ ಮಾಡಬೇಕಾದ್ರೆ ಒಂದಿಷ್ಟು ಇದಕ್ಕೆ ನಾನು ಈ ಒಂದು ಗಡ್ಡೆ ಈರುಳ್ಳಿ ಸೇರ್ಸೀನಿ ರೀ. ಬೆಳ್ಳುಳ್ಳಿನೇ ಹಾಕ್ಬೋದಿತ್ತು, ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ದಿಲ್ಲ ನಾನು, ಈರುಳ್ಳಿನೇ ಸೇರಿಸಿದೆ. ಈರುಳ್ಳಿ ಮತ್ತು ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ಎಣ್ಣೆ ಹಾಕಿಸಿಂದ ಪಾಣಿ ಹೊಡೆದ್ರೆ. ಜಾಸ್ತಿ ಎಣ್ಣೆ ಹಾಕಿದ್ರಂತೂ ಮತ್ತು ಇದು ಉಂಡೆ ಆಗಂಗಿಲ್ಲ, ಅದು ಅಳಸಾಗಿಬಿಡ್ತದಲ್ಲ. ಹಂಗಾಗಿ ಕೇಸಿಂದ ಸ್ವಲ್ಪ ಎಣ್ಣೆ ಹಾಕಿಸಿಂದ ಹಸಿಮೆಣ್ಸಿಗೆ ಕುದಿ ತನಕ ಬೇಯಿಸ್ಕೊಂಡು ಆಮೇಲೆ ಇದಕ್ಕೆ ಮಿಕ್ಸ್ ಮಾಡ್ಕೊಳತ್ತಿದ್ರೆ ನಾನು. ಆದ್ರೂ ಒಂದು ಸ್ವಲ್ಪ ಮೆತ್ತಗೆ ಆಗಿಬಿಟ್ಟಿದ್ರದು. ಇನ್ನೂ ಒಂದು 5-10 ನಿಮಿಷ ಬಿಡಬೇಕಾಗಿತ್ತು, ಯಾಕಂದರೆ ಎಣ್ಣೆ ಬಿಸಿ ಇತ್ತಲ್ರಿ. ಆದರೂ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಆಗಿತ್ತು. ಸ್ವಲ್ಪ ಎಣ್ಣೆ ಹಾಕಿದರೆ ಉಂಡೆ ಚೆಂದಾಗಿ ಬಂದಿರ್ತೀವಿ. ಆ ಎಣ್ಣೆ ಸ್ವಲ್ಪ ಜಾಸ್ತಿ ಬರುತ್ತೆ ಕೇಸಿಂದ ಒಂದು ಸ್ವಲ್ಪ ಚೆಂದಾಗಿ ಮಿಕ್ಸ್ ಮಾಡ್ಕೇಸಿಂದ ಎಲ್ಲ ಖಾರ ಉಪ್ಪ ಪೂರ್ತಿಯಾಗಿ ಮಿಕ್ಸ್ ಮಾಡಿ ಒಂದು 5-10 ನಿಮಿಷ ತಣ್ಣಗಾಲಕ್ಕೆ ಬಿಡಬೇಕಂತ ಹೇಳ್ಕೇಸಿಂದ ಇದಿಷ್ಟು ನೋಡಿರಿ ಚೆಂದಾಗಿ ಮಿಕ್ಸ್ ಆಗ್ಯದ. ಈಗ ಒಂದು 10-15 ನಿಮಿಷ ತಣ್ಣಗಾಲಕ್ಕೆ ಬಿಡಬೇಕಾಗ್ತದೆ, ಇಲ್ಲಾಂದ್ರೆ ಒಟ್ಟು ಉಂಡಿನೇ ಆಗಂಗಿಲ್ಲರದು, ಬಿಸಿ ಭಾಳ ಅದ. ಹಂಗಾಗಿ ಕೇಸಿಂದ ಬಿಸಿ ಅದಂತ ಕೇಸಿಂದ ಒಂದು ಸ್ವಲ್ಪ ಆರ್ಲಿಕ್ಕೆ ಇಟ್ಟ. ಈ ಕಡೆ ವಡೆ ಮಾಡಬೇಕಾದ್ರೆ ಒಂದಿಷ್ಟು ಎಣ್ಣೆ ಕೈಲಿಕ್ಕೆ ಇಟ್ಟಿದ್ರಿ ಅಲ್ಲಿ ಮೇಲೆ. ಅದರ ಹಿಟ್ಟಂತೂ ನಾನು ಏನೋ ಕಲಿಸಿದ್ದಿಲ್ಲ, ಒಂದು ಸ್ವಲ್ಪ ಒಲೆ ಉರ್ಲಿತ್ತು, ಎಣ್ಣೆ ಬಿಸಿ ಅಲ್ಲ ಅಂತ ಕೇಸಿಂದ ಹಾಕಿಬಿಟ್ಟಿದ್ದ ಎಣ್ಣೆ ಕೈಲಾಗತ್ತದ. ಈ ಕಡೆ ಕಡ್ಲೆ ಹಿಟ್ಟು ತೊಗೊಂಡಿನಿ. ಕಡ್ಲೆ ಹಿಟ್ಟಂತೂ ಜಾಸ್ತಿ ಏನು ಹೋಗಂಗಿಲ್ಲ ವಡೆ ಮಾಡಬೇಕಾದ್ರೆ. ಬಜ್ಜಿ ಮಾಡಬೇಕಾದ್ರೆ ಅಂತೂ ಕಡ್ಲೆ ಹಿಟ್ಟು ಜಾಸ್ತಿ ಹೋಗಿರ್ತದೆ, ಆದರೆ ಈ ವಡೆ ಮಾಡ್ಲಿಕ್ಕಂತೂ ಏನು ಅಷ್ಟೊಂದು ಹಿಟ್ಟು ಹತ್ತಂಗಿಲ್ಲ. ಹಂಗಾಗಿ ಕೇಸಿಂದ ಅದ್ರಾಗ ಬೇರೆ ಒಂದು ಸ್ವಲ್ಪ ಆರ್ದು ಅಂದ್ರಂತೂ ವಡೆ ಅಂತೂ ಸರಿಯಾಗಿ ಬೇಗಂಗಿಲ್ಲ ರೀ, ಯಾಕಂದ್ರೆ ಒಳಗೆ ಬಟಾಟಿ ಪಲ್ಯ ಇದಿರುತ್ತಲ್ಲ. ಹಂಗಾಗಿ ಕೇಸಿಂದ ನಾನು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಕೇಸಿಂದ ನಾದಕತ್ತಿದ್ದೆ. ಬಜ್ಜಿಗೆ ಅದ್ರ ಜಾಸ್ತಿ ಹಾಕ್ಕೋಬೋದು, ವಡೆಕಾದ್ರೆ ಎಷ್ಟು ಹಿಟ್ಟು ಭಾಳ ಆಗಿಬಿಡ್ತದೆ. ಸ್ವಲ್ಪ ಹಿಟ್ಟಿದ್ರೂ ಎಷ್ಟು ಬೇಕು ಅಷ್ಟು ವಡೆ ಆಗ್ತಾವ. ಹಂಗಾಗಿ ಕೇಸಿಂದ ನಾನು ಒಂದು 4-5 ಕಪ್ಪಿನಷ್ಟು ಹಿಟ್ಟು ತೊಗೊಂಡಿದ್ರೆ, ನಾನು ಟೀ ಕಪ್ ಚಾ ಕಪ್ ಇರ್ತಾವಲ್ರಿ, ಆ ಕಪ್ಪಿಲಿಂದ ಒಂದು 4-5 ಕಪ್ ಹಿಟ್ಟು ತೊಗೊಂಡಿನಿ. ಇದಕ್ಕೆ ಸೋಡಾದೇನು ಹಾಕ್ಕೊಂಡಿಲ್ಲ ನಾನು, ಇನ್ನು ಫಸ್ಟಿಗೆ ಹಿಂಗೇನು ಅದಾಗತ್ತಿದ. ಇವಾಗ ಒಂದು ಅರ್ಧ ಸ್ಪೂನ್ದಷ್ಟು ಸೋಡಾ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿಸಿಂದ ಮತ್ತೊಂದು ಸಲ ಚೆಂದಾಗಿ ಮಿಕ್ಸ್ ಮಾಡಿ, ಜಾಸ್ತಿ ಗಾಳಿಸಿ ಇಟ್ಟಿದ್ದಿಲ್ಲ ನಾನು, ಮಿದುವಾಗಿ ಅಷ್ಟೇ ಮೀಡಿಯಮ್ದಾಗ ಇಟ್ಟಿದ್ದೆ. ಈ ಥರ ಬಜ್ಜಿ ಹಿಟ್ಟು ಯಾವ ಥರನೋ ಅದೇ ಥರನೇ ಮೀಡಿಯಮ್ದಾಗೆ ಇಟ್ಬಿಟ್ಟಿದ್ದೆ ನಾನು. ಯಾಕಂದರೆ ಬೊಗೋಣಿ ಎಲ್ಲ ನಾನು ಒಲೆ ಮೇಲೆ ಮಾಡ್ತೀನಲ್ರಿ, ಒಂದು ಸ್ವಲ್ಪ ಕರಿ ಆಗ್ಬಿಡ್ತಾವೆ. ಹಿಂದೆ ತೆಳಗೆ ಪರ್ಸಿ ಮೇಲೆ ಇಟ್ರಂತೂ ಪೂರ ಇದಾಗಿಬಿಡ್ತಾವೆ, ಗ್ಯಾಸ್ ಮೇಲೆ ಜಾಸ್ತಿ ಮಾಡೋಂಗಿಲ್ಲಲ್ಲ. ಇವಾಗ ಹಿಟ್ಟು ಕಲಸಿ ನೆನೆಲಿಕ್ಕೆ ಬಿಟ್ಟಿದ್ರಿ. ಮತ್ತು ಇದು ಬಟಾಟಿಕಾಯಿನೂ ಎಲ್ಲ ಚೆಂದಾಗಿ ಮುಗಿಸ್ಕೇಸಿಂದ ತಣ್ಣಗಾಗಿತ್ತು. ಇವಾಗ ನೋಡಿದ್ರೆ ಒಂದು ಸ್ವಲ್ಪ ನೋಡಿದ್ರೆ ಉಂಡೆ ಕಟ್ಟಿ ಅದರ ಸ್ವಲ್ಪ ಉಂಡೆ ಬರ್ಲತ್ತಿದ್ವು. ಅದ್ರಾಗ ಬೇರೆ ಬೆಳ್ಳುಳ್ಳಿ ಹಾಕಿ ಮಾಡೈತಲ್ರಿ ನಾನು. ಈರುಳ್ಳಿ ಈರುಳ್ಳಿ ಸಣ್ಣಗೆ ಹೆಚ್ಚಿಗೆಸಿಂದ ಜಾಸ್ತಿ ಹಾಕಿದ್ದೆಲ್ರಿ ನಾನು. ಈರುಳ್ಳಿ ಒಂದು ಹೋಳ್ನಾಗೆ ಒಂದು ಅರ್ಧ ಹೋಳ್ದಷ್ಟು ಹಾಕಿಬಿಟ್ಟಿದ್ದೆ, ಇಲ್ಲಾಂದ್ರೆ ವಡೆ ಅಂತೂ ಸರಿಯಾಗಿ ಬರೋಂಗಿಲ್ಲ ಅಂತ ಹೇಳ್ಕೇಸಿಂದ ಸ್ವಲ್ಪ ಈರುಳ್ಳಿ ಹಾಕಿಸಿಂದ ಮಾಡಿ ಇವಾಗ ಪೂರ್ತಿಯಾಗಿ ತಣ್ಣಗಾಗಿದ್ರದು. ಅದು ಬಿಸಿ ಇದ್ದಾಗ ಒಂದು ಸ್ವಲ್ಪ ಚೆಂದಾಗಿ ಗಟ್ಟಿ ಇದ್ದಿಲ್ಲ, ಹಂಗಾಗಿ ಕೇಸಿಂದ ಆರಕ್ಕೆ ಬಿಟ್ಟಿದ್ನಲ್ರಿ. ಹೀಗಾಗಿ ಮಿದುವಾಗಿ ಭೀ ಆಗ್ಯದ ಮತ್ತು
ಒಂದು ಸ್ವಲ್ಪ ಗಟ್ಟಿನೂ ಆಗ್ಯದ್ರಿ. ಉಂಡೆ ಯಾವ ಥರ ಬೇಕೋ ಆ ಥರ ಉಂಡೆ ಅಂತೂ ವಡದ ಉಂಡೆ ಎಲ್ಲಾಗತ್ತಿದ್ವು. ಇವಾಗ ವಡೆ ಮಾಡ್ಲಿಕ್ಕೆ ಬಟಾಟಿ ಉಂಡೆ ಅಂತೂ ಕಟ್ಲಾಗತ್ತೀನಿ ರೀ. ಯಾಕಂದ್ರೆ ಬಡ ಬಡ ಬೀಳ್ಲಿಕ್ಕೆ ಬರ್ತದೆ ಅಂತ ಹೇಳ್ಕೇಸಿಂದ ಎಣ್ಣೆ ಬಿಸಿ ಐತಂದ್ರೆ ಅಂತೂ ಈ ಥರ ಉಂಡೆ ಮಾಡಿ ಮತ್ತು ಎಣ್ಣೆ ಬಿಡಬೇಕಾದ್ರೆ ಅಂತೂ ಒಂದು ಸ್ವಲ್ಪ ಉಂಡೆ ಸರಿಯಾಗಿ ಬರೋಂಗಿಲ್ಲ. ಆದ್ರೂ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಇದು ಆಗಿತ್ತು, ಬರೋಬ್ಬರಿ ಉಂಡೆ ಗುಂಡಾಗಿ ಹೊಂಟಿದ್ದಿಲ್ಲ, ನಡೀತದೆ ಅಂತ ಹೇಳ್ಕೇಸಿಂದ ಹಂಗೆ ಒಂದು ಸ್ವಲ್ಪ ಎಣ್ಣೆಗೆ ಎದ್ದೆದ್ದು ಬೀಳಾಗತ್ತಿದೆ ಈ ಥರ ಎಣ್ಣೆಗೆ. ಅಂದ್ರೆ ಕಡ್ಲಿ ಹಿಟ್ಟಿನಾಗ ಮಿಕ್ಸ್ ಮಾಡಾಕತ್ತೀರಿ ನಾನು. ಒಂದು ನಾಲ್ಕೈದು ಉಂಡೆ ಹಾಕೊಂಡು ಕೇಸಿಂದ ಉಂಡೆ ಇಟ್ಟು ಕೇಸಿಂದ ಕಡ್ಲಿ ಹಿಟ್ಟಿನಾಗ ಮಿಕ್ಸ್ ಮಾಡ್ಕೇಸಿಂದ ಇವಾಗ ಇನ್ನೇನು ವಡೆ ಬಿಡ್ಬೇಕ್ರಿ. ಒಂದು 5-6 ಉಂಡೆ ಮಾಡಿಟ್ಟೀನಿ. ಜಾಸ್ತಿ ಅಂದ್ರೆ ಒಂದು 5-8 ಪ್ಲೇಟ್ ಆಗ್ಬೋದು ರೀ ಇದ್ರಾಗ. ಅಷ್ಟು ಹಿಟ್ಟಿನಾಗಂತೂ 5-8 ಪ್ಲೇಟ್ ಆಗೋಷ್ಟು ವಡೆ ಆತವ. ಯಾಕಂದ್ರೆ ಪೂರ್ತಿ ನಾವು ಬಜ್ಜಿಗೆ ಯಾವ ಥರ ಹಿಟ್ಟು ಬಕ್ಕಳಷ್ಟು ನಾತೀವಿ ಆ ಥರ ಅಂತೂ ನಾದಂಗೆ ನಾದ್ರೆ ಅಂತೂ ಎಲ್ಲ ವೇಸ್ಟ್ ಆಗಿಬಿಡ್ತದೆ. ಯಾಕಂದ್ರೆ ಬಜ್ಜಿ ಮಾಡ್ಬೋದು ಆಮೇಲೆ. ಅಂದ್ರೆ ಈ ಥರ ಸ್ವಲ್ಪ ಹಿಟ್ಟನ್ನ ಅದಕ್ಕೆಸಿಂದ ಎದ್ದು ಬಿಟ್ರಾಯ್ತು. ಯಾಕಂದ್ರೆ ಮ್ಯಾಲಂತೂ ಪೂರ್ತಿ ಬರೀ ಮ್ಯಾಲೆ ಕವರ್ ಇಷ್ಟೇ ಇದಾಗ್ತದಲ್ರದು ಹಿಟ್ಟು, ಒಳಗಂತೂ ಬಟಾಟಿ ಇದು ಪಲ್ಯ ಇದ್ದಿರ್ತದ. ಹಂಗಾಕಿಸಿಂದ ಜಾಸ್ತಿ ಎಣ್ಣೆನೂ ಜಾಸ್ತಿ ಕಡ್ಲಿ ಹಿಟ್ಟೇ ಹೋಗಂಗಿಲ್ಲ ಅದಕ್ಕೆ. ಅದಕ್ಕೆ ಈಗ ಎಣ್ಣೆ ಅಂತೂ ಬಿಸಿಯಾಗಿದ್ರಿ. ಉಂಡಿನೂ ಮಾಡಿಟ್ಕೊಂಡಿದ್ದೆ ಬಟಾಟಿ ಹಿಟ್ಟಿಂದು. ಯಾರು ಮಾಡ್ಲತ್ತಲ್ಲ ಇದು ಅಂತೂ ನಾನೇ ಮಾಡ್ತೀನಿ. ಇದು ಒಂದು 5-6 ಉಂಡೆ. ಕಡಾಯಿ ಒಂದು ಸ್ವಲ್ಪ ಭಾಳಷ್ಟು ಸಣ್ಣದು ಇಟ್ಟಿದ್ರೆ ನಾನು, ದೊಡ್ಡ ಕಡಾಯಿ ಇಟ್ಟಿದ್ದಿಲ್ಲ. ಅಂದರೆ ದೊಡ್ಡ ಕಡಾಯಿ ಸಿಲ್ವರ್ದು ಇತ್ರದು. ಈ ಥರ ಬಟಾಟಿ ಆಗಲಿ ಯಾವುದೇ ಈ ಥರ ಮಾಡಬೇಕಾದ್ರೆ ಒಂದು ಸ್ವಲ್ಪ ತಳಗ ಅಂಟ್ಕೊಂಡು ಬಿಡ್ತದೆ. ಹಾಗಾಗಿ ಸಿಲ್ವರ್ ತಳಗ ಅಂಟ್ಕೊಂಡು ಬಿಡ್ತಂತ ಹೇಳ್ಕೇಸಿಂದ ಇದು ಜರ್ಮನ್ದು ಸಣ್ಣ ಕಡಾಯಿ ಇಟ್ಕೇಸಿಂದ್ರೆ ಅದ್ರಾಗೆ ಮಾಡಿದ್ರೈತೆ ಅಂತೇಳಿ ಇಟ್ಕೇಸಿಂದ ಅಷ್ಟೇ ಒಂದು 4-5 ವಡೆ ಹಾಕಿಸಿಂದ ನಾನು ವಡೆ ಮಾಡಾಕತ್ತಿದ್ರಿ. ಹಿಟ್ಟು ಅಂತೂ ಒಂದು ಸ್ವಲ್ಪ ಬರಬರ್ನೇ ಆಗಿಬಿಟ್ಟಿದ್ರಿ. ವಡೆ ಅಂತೂ ಸೇಮ್ ಟು ಸೇಮ್ ಅಂಗಡಿ ಒಳಗೆ ಹೆಂಗೆ ಬರ್ತಾವೆ ಹಾಗೆ ಬಂದಿದ್ವು. ವಡೆ ಅಂತೂ ಅದೇ ಥರನೇ ಬಂದಿವು. ಆದ್ರೆ ಇದ್ರ ಕೂಡ ಪಾವಿನ ಕೂಡ ಭೀ ತಿನ್ಬೋದು, ಮತ್ತು ಚಪಾತಿ ಕೂಡ ಭೀ ಎದ್ರ ಕೂಡ ಬೇಕು ಅದ್ರ ಕೂಡ ತಿನ್ಬೋದು ರೀ ವಡೆ ಅಂತೂ. ಬಜ್ಜಿ ಮಾಡಿದ್ರಂತೂ ಒಂದು ಸ್ವಲ್ಪ ಜಾಸ್ತಿ ಅಂದ್ರೆ ಅಷ್ಟೊಂದು ಇದಾಗಂಗಿಲ್ಲ. ವಡೆ ಆದ್ರೆ ಎದ್ರಾಗ ಬೇಕಾದ್ರೆ ಭೀ ಎದ್ರಾಗ ತಿನ್ಬೋದು. ಬಜ್ಜಿ ಮಾಡಿದ್ರೆ ಈ ಥರ ಪಾವನೆಗದು ಅಂತೂ ಅಷ್ಟೊಂದು ನಡೆಯಂಗಿಲ್ಲ ಅಲ್ರಿ. ಬಜ್ಜಿ ಅಂತೂ ಚೆಂದ ಆಗಂಗಿಲ್ಲ. ಅದಕ್ಕೆ ನಾನು ಬಟಾಟಿಗೆ ಮನಾರ್ ಪಾವ್ ಅಂತ ಹೇಳ್ಕೇಸಿಂದ ಪಾವನ್ಯಾಗ ವಡಾನಿ ಚೆಂದ ಅಂತ ಹೇಳ್ಕೇಸಿಂದ ಅದಕ್ಕೆ ಇವತ್ತು ಒಂದಿಷ್ಟು ಬಟಾಟಿ ಕುದಿಸಿ ಪಣೆ ಹೊಡೆದ ಉಂಡೆ ಕಡ್ದಿಟ್ಟು ಇವಾಗ ವಡೆ ಮಾಡಾಕತ್ತೀನಿ ರೀ. ಇದಿಷ್ಟು ವಡೆ ಮಾಡಿಕೇಸಿಂದ ಏನೋ ಅದಿಷ್ಟು ನೋಡ್ರಿ ಇಲ್ಲಿ ಹಿಟ್ಟನಾದಿಟ್ಟೀನಿ, ಗೋಧಿ ಹಿಟ್ಟನಾದಿಟ್ಟೀನಿ. ಅದಿಷ್ಟು ಚಪಾತಿ ಮಾಡಬೇಕು. ಗೋಧಿ ಹಿಟ್ಟು ನಾನು ತಗಡಿನ ಮೇಲಿನ ಚಪಾತಿ ಮಾಡ್ಬೇಕಂತ ಹೇಳ್ಕೇಸಿಂದ ಮೊದಲಿಗೆ ಹಿಟ್ಟನಾದಿಟ್ಟಿದ್ರಿ. ಆದರೆ ತಗಡಿನ ಮೇಲಿನ ಚಪಾತಿನ ಮಾಡಂಗಿಲ್ಲ ಈಗ. ಮತ್ತು ಕೊಲ್ಪಟ್ಟಿ ಮೇಲಿನ ಚಪಾತಿ ಮಾಡ್ತೀನಿ. ಅದಕ್ಕೆ ಇದಿಷ್ಟು ವಡೆ ಮಾಡೋದಾಗನ ಅದಿಷ್ಟು ವಡೆ ಅಂತೂ ಆಯ್ತು ರೀ. ಇನ್ನೊಂದು 4-5 ವಡೆ ಆಯಿತು. ಅದಿಷ್ಟು ವಡೆ ಹಾಕಿಸಿಂದ ಇದಿಷ್ಟು ವಡೆ ಮಾಡೋದಾದ್ಮೇಲೆ ಅದಿಷ್ಟು ಚಪಾತಿ ಮಾಡಬೇಕು. ಏಕೆಂದ್ರೆ ವಡೆ ಒಂದು ಸ್ವಲ್ಪ ಮಾಡಿ ಒಂದು ಅರ್ಧ ಗಂಟೆ ಇಟ್ಟೇವಂದ್ರಂತೂ ಪೂರ್ತಿ ತಣ್ಣಗಾಗ್ಬಿಡ್ತಾವ್ರು, ಎದಕ್ಕೂ ಬರೋಂಗಿಲ್ಲ. ಪೂರ್ತಿ ಬಿಸಿ ಆದಾಗ ಮೆತ್ತಗೆ ಮಿದುವಾಗಿದ್ದಿರ್ತಾವ, ತಣ್ಣಗೈತಂದ್ರಂತೂ ಎಲ್ಲ ಬಿರ್ಸು ಆಗಿಬಿಡ್ತಾವಲ್ರಿ. ಹಂಗೆ ಹಾಕಿಸಿಂದ ಬಡ ಫಸ್ಟ್ ನಾನು ಅದಿಷ್ಟು ವಡೆ ಹಾಕಿಸಿಂದ ಆಮೇಲೆ ಚಪಾತಿ ಮಾಡ್ಬೇಕಂತ ಹೇಳ್ಕೇಸಿಂದ ನಾನು ಮೊದಲಿಗೆ ವಡೆ ಮಾಡತ್ತಿದ್ರಿ. ಇಟ್ಟು ವಡೆ ಆಗೋದ್ರಾಗಂತೂ ಅದಕ್ಕಲ್ಲಿಗೆ ಹಿಟ್ಟನ್ನ ಇಟ್ಟಿದ್ರಿ ನಾನು. ಮತ್ತು ಹಿಂದ್ರಗಡೆ ಏನು ಹೋಗು ಇವಾಗ ಇದೊಂದೇ ಪ್ಲೇಟ್ ಉಳ್ದ ರೀ. ಇದೊಂದು ಪ್ಲೇಟ್ ಬೇಯಿಸ್ಕೊಂಡ್ಮೇಲೆ ಚಪಾತಿ ಮಾಡಬೇಕು. ಹೋಗುಡು ಎಣ್ಣೆ ಹಾಕೋದ್ರಾಗಂತೂ ಭಾಳ ದೌಡ ಕುದ್ದು ಬಿಡ್ತಾವ್ರಿ. ಯಾಕಂದ್ರೆ ಒಳಗೆಲ್ಲ ಪಲ್ಯ ಇದ್ದಿರ್ತದಲ್ರಿ. ಹಂಗಾಗಿ ಕೆಸಿಂದ ಮ್ಯಾಲೆ ಇಷ್ಟೇ ಬೈದ್ರೆ ಸಾಕು. ಮ್ಯಾಲೆ ಇಷ್ಟೇ ಸುಟ್ಟು ಅಂದ್ರಂತೂ ಪೂರ್ತಿ ಬೆಂದು ಕುದ್ದಿರ್ತಾವ. ಹಂಗಾಗಿ ಕೆಸಿಂದ ಬಡ ಆಗಿಬಿಡ್ತಾವ್ರಿ. ಬಜ್ಜಿಕ್ಕಿಂತ ದೌಡ ಆತ ವಡೆ ಮಾಡ್ಬೇಕಾದ್ರಂತೂ. ಇನ್ನು ಒಂದಿಷ್ಟು ಮೆಣಸಿನ್ಕಾಯಿ ಹುರಿಬೇಕ್ರಿ ಅದ್ರಾಗ. ಮೆಣಸಿನ್ಕಾಯಿ ಒಂದು ಸ್ವಲ್ಪ ಕಾಟ ಹೇಳ್ತಾವ ಅಂತ ಹೇಳ್ಕೇಸಿಂದ ನಾನು ಹುರಿಲಿಲ್ಲ. ಇವಾಗ ವಡೆ ಮಾಡೋದಂತ ಐತ್ರಿ. ಒಂದು ಗಂಗಾಳದಷ್ಟು ವಡೆ ಆಗಿವೆ. ಆದರೆ ಊಟ ಮಾಡಕತ್ತಾರ ಅವ್ರು, ಹಂಗೆ ತಿಲ್ಲಾಗತ್ತಿದ್ರು. ಅದಕ್ಕೆ ನಾನು ಒಂದಿಷ್ಟು ಚಪಾತಿ ಮಾಡ್ಬೇಕಿನ. ಇದಿಷ್ಟು ಹಿಟ್ಟು ಹಾಲು ಕಾಸಾಗತ್ತಿದ್ರು ನಮ್ಮ ಮುತ್ತೆ ಅಂತೂ. ಅಂದ್ರೆ ಈ ಥರ ಯಾವುದೂ ತಿನ್ನಂಗಿಲ್ಲ ಅವ್ರು. ಬಜ್ಜಿಯಲ್ಲಿ ಈ ಥರ ವಡೆ ಅಲ್ಲಿ ಯಾವುದೂ ಉಣಂಗಿಲ್ಲ. ಅದಕ್ಕಾಗಿ ಒಂದಿಷ್ಟು ಹಾಲು ಕಾಸಿಟ್ಟಿದ್ರು ನಾವು ಅವರಿಗೆ. ಚಪಾತಿ ಹಾಲು ಉಣ್ತಾರೆ ಅಂತ ಹೇಳ್ಕೇಸಿಂದ ಏನೋ ಹಿಂಗೆ ಬಜ್ಜಿಯಲ್ಲಿ ಎಣ್ಣೆಯಲ್ಲಿ
ಸುಮ್ಮ ತಿಂದ್ರೆ ಸ್ವಲ್ಪ ತಿಂತಾರೆ ಯಾಕಂದ್ರೆ ಎಣ್ಣೆ ಇರ್ತದೆ ಅಲ್ಲ ಅಂತ ಹೇಳ್ಬಿಡ್ತಾರೆ. ಜಾಸ್ತಿ ಎಣ್ಣೆ ಕರಿದಂಥವು ಯಾವುದೂ ತಿನ್ನಂಗಿಲ್ಲ ಅವರು. ಬರೀ ಚಪಾತಿನೂ ಜಾಸ್ತಿ ಉಣಂಗಿಲ್ಲ. ಒಂದು ಊಟ ಉಣ್ತಾರೆ ಚಪಾತಿ, ಸಂಜೆಗೆ ಒಂದೇ ಊಟನೇ ಉಣ್ತಾರೆ. ಅದಕ್ಕಾಗಿ ಚಪಾತಿನೇ ಮಾಡತ್ತಿದೆ ಈಗ. ಬರೀ ರೊಟ್ಟಿ ಚಪಾತಿ ಈ ಥರನೇ ಉಣ್ತಾರೆ ಅವ್ರು, ಪಲ್ಯ ಇರಬೇಕು. ಅದಕ್ಕಾಗಿ ಈಗ ಎಲ್ಲರಿಗೂ ವಡೆನೇ ಮಾಡೀನಿ ಅಂತ ಹೇಳ್ಕೆಸಿಂದ ಅವ್ರಿಗಿಷ್ಟ ಹಾಲು ಕಾಸಿಬಿಟ್ಟಿದ್ರು. ನಾನು ಹಾಲು ಚಪಾತಿ ಉಣ್ತಾರೆ ಅಂತ ಹೇಳ್ಕೆಸಿಂದ ಉಳ್ಕಿದವ್ರು ಎಲ್ಲರೂ ಅಂತ ವಡೆ ಚಪಾತಿ ಉಣ್ತಾರಲ್ರಿ, ಹಂಗಾಕೆಸಿಂದ ಅವ್ರ ಪುರ್ತಾಗಿ ಸಹ ಹಾಲು ಕಾಸಿಟ್ಟೀನಿ. ಇದಿಷ್ಟು ಈಗ ಚಪಾತಿ ಮಾಡಾಕತ್ತೀನಿ ರೀ. ನಾ ಈಗ ವಡೆ ಮಾಡೋದಂತೂ ಆಯಿತು. ಇದಿಷ್ಟು ಚಪಾತಿ ಮಾಡತ್ತೀನಿ ಈಗ.